Hello young champs, welcome back to Triple T Academy. So ಯಾರೆಲ್ಲ DCT 2026 ಎಕ್ಸಾಮ್ ಬರೀತಿದ್ದೀರೋ ಸೊ ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್, ನಿಮ್ಮ DCT 2026 ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ. ಸೊ ಆದರೆ ಸರ್ ಅಡ್ಮಿಟ್ ಕಾರ್ಡ್ ಎಲ್ಲ ಆಕ್ಸೆಸ್ ಮಾಡೋದು? ಬಿಕಾಸ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟಿಗೆ ಹೋದರೆ ನಿಮಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಪ್ಷನ್ಸೇ ಬರ್ತಿಲ್ಲ. ಎಲ್ಲಿ ರಿಲೀಸ್ ಮಾಡಿದ್ದಾರೆ ಸರ್, ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ ವೆರಿ ಸಿಂಪಲ್. ಯು ಹ್ಯಾವ್ ಟು ಡೂ ಯುವರ್ ನಿಮ್ಮ ಅಪ್ಲಿಕೇಶನ್ಸ್ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಹೋದರೆ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಏನು ಹಾಕಿದ್ರೋ ಅದೇ ಲಿಂಕನ್ನು ಯೂಸ್ ಮಾಡಿಬಿಟ್ಟು ಅಪ್ಲಿಕೇಶನ್ಸ್ಗೆ ಲಾಗಿನ್ ಆಗಬೇಕಾಗತ್ತೆ. ಸೊ ಅದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಸ್ಟೇ ಟ್ಯೂನ್ಡ್. ಸೊ ಒಂದು ಸಲ ನೀವು ಲಾಗಿನ್ ಆಗಿದ ತಕ್ಷಣ ಈ ಥರ ಒಂದು ಪ್ಯಾನಲ್ ಬರುತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್ ಬರುತ್ತೆ, ದಟ್ ಈಸ್ ಪೇಮೆಂಟ್ ಅಲರ್ಟ್ ಆ್ಯಂಡ್ ದೆನ್ ವೆರಿಫಿಕೇಶನ್ ಅಲರ್ಟ್. ಸೊ ಇಲ್ಲಿ ನೀವು ಮೇಯ್ನ್ ಆಗಿ ನೋಡಬೇಕಾಗಿರೋದು, ಯು ಕ್ಯಾನ್ ಸಿ ದಿಸ್ ಒನ್, ಹಾಲ್ ಡೀಟೇಲ್ಸ್ ಅಂತ ಕೇಳಿದ್ದಾರೆ. ಸೊ ಈ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಂಡೋ ಓಪನ್ ಆಗುತ್ತೆ. ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಎಕ್ಸಾಮ್ ರೋಲ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಅಪ್ಲಿಕೇಶನ್ ID, ಯಾವ ಕ್ಯಾಟಗರಿ ಕ್ಲೈಮ್ ಮಾಡಿದ್ದೀರಾ, ಎಕ್ಸಾಮ್ ಸೆಂಟರ್ ಕೋಡ್, ಎಕ್ಸಾಮ್ ಸೆಂಟರ್ ಅಡ್ರೆಸ್ ಆಸ್ ವೆಲ್ ಆಸ್ ಸಬ್ಜೆಕ್ಟ್ ನೇಮು ಸಹ ಇದೆ. ಸೊ ಒನ್ಸ್ ಕ್ಲಿಕ್ ಹಿಯರ್, ಪ್ರಿಂಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ನಿಮಗೆ ಡೌನ್ಲೋಡ್ ಆಗುತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್. ಸೊ ಇಲ್ಲೂ ಸಹ ಯು ಕ್ಯಾನ್ ಸಿ ದಿಸ್, ನಿಮ್ಮ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ನೀವು ಸಬ್ಜೆಕ್ಟ್ ಯಾವುದು ತೊಗೊಂಡಿದ್ದೀರಾ, ಯಾವ ಸಬ್ಜೆಕ್ಟ್ಸ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅವೈಲೇಬಲ್ ಇದೆ, ಇನ್ಕ್ಲೂಡಿಂಗ್ ಯುವರ್ DCT ನಂಬರ್. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಎಷ್ಟೋ ಜನ ಹುಡುಗರು ಸರ್ ಇಲ್ಲಿ ನನಗೆ ವೆರಿಫಿಕೇಶನ್ ಅಲರ್ಟ್ ಅಂತ ಬರ್ತದೆ, ವಿಸಿಟ್ ನಿಯರ್ ಬೈ ಗೌರ್ಮೆಂಟ್ ಪಾಲಿಟೆಕ್ನಿಕ್ ವಿತ್ ಆಲ್ ನೆಸೆಸರಿ ಡಾಕ್ಯುಮೆಂಟ್ಸ್ ಫಾರ್ ವೆರಿಫಿಕೇಶನ್ ಆಸ್ ಪರ್ ಸ್ಕೆಡ್ಯೂಲ್ಡ್ ಡೇಟ್, ವಿಸಿಟ್ KEA ವೆಬ್ಸೈಟ್ ರಿಗಾರ್ಡಿಂಗ್ ಸ್ಕೆಡ್ಯೂಲ್ಡ್ ಆ್ಯಂಡ್ ಡೀಟೇಲ್ಸ್ ಅಂತ ಇದೆ. ಏನು ಮಾಡೋದು ಸರ್, ನಂದು ಅಡ್ಮಿಟ್ ಕಾರ್ಡ್ದು ತೊಂದರೆ ಆಗುತ್ತಾ ಅಥವಾ ಎಕ್ಸಾಮ್ ಬರೆಯೋದಕ್ಕೆ ತೊಂದರೆ ಆಗುತ್ತಾ ಅಂತ ಎಷ್ಟೊಂದು ಜನ ಮತ್ತೆ ಅದೇ ಕ್ವೆಶನ್ಸ್ನ ಕೇಳ್ತಿದ್ದೀರಾ. ರಿಮೆಂಬರ್, ಇನ್ನೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಡೇಟ್ನ ಅನೌನ್ಸ್ ಮಾಡಿಲ್ಲ. ಇಲ್ಲೇ ಕೊಟ್ಟಿದ್ದಾರೆ, ವಿಸಿಟ್ KEA ವೆಬ್ಸೈಟ್ ರಿಗಾರ್ಡಿಂಗ್ ಸ್ಕೆಡ್ಯೂಲ್ ಆ್ಯಂಡ್ ಡೀಟೇಲ್ಸ್ ಅಂತ. ಆ್ಯಂಡ್ ದೆನ್ ಸ್ಕೆಡ್ಯೂಲ್ಡ್ ಡೇಟ್ ಅಂತಲೂ ಅಲ್ಲೇ ಸ್ಪೆಸಿಫೈ ಮಾಡಿದ್ದಾರೆ, ವಿಚ್ ಮೀನ್ಸ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಸ್ಕೆಡ್ಯೂಲ್ ಡೇಟ್ನ ಬಿಡ್ತಾರೆ. ಸೊ ಆವಾಗ ಮಾತ್ರ ನೀವು ಬುಕ್ನ ಮಾಡಿಕೊಂಡು ನೀವು ಹೋಗ್ಬಿಟ್ಟು ವೆರಿಫಿಕೇಷನ್ನ ಮಾಡಿಸ್ಬೇಕು. ಡೋಂಟ್ ವರಿ, ಒಂದು ಸಲ ಸ್ಕೆಡ್ಯೂಲ್ ಡೇಟ್ನ ಬಿಟ್ಟರೆ ನಾವು ಅಪ್ಡೇಟ್ ಮಾಡೇ ಮಾಡ್ತೀವಿ. ಸೊ ನೀವು ಮಾಡಬೇಕಾಗಿರೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ, ಸೊ ದಟ್ ಇನ್ಸ್ಟೆಂಟಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸರ್ ಯಾವ ಲಿಂಕಲ್ಲಿ ನಾನು ಇದನ್ನು ಆಕ್ಸೆಸ್ ಮಾಡಬೇಕು ಅಂದರೆ, ಸೊ ಗೋ ಟು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಸೊ ಇಲ್ಲಿ ಯು ಕ್ಯಾನ್ ಸಿ ದಿಸ್ 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮ್ ಹಾಕಿ ಗೆಟ್ OTP ಕೊಡಿ ಆ್ಯಂಡ್ ದೆನ್ OTP ಆಗಿ ಲಾಗಿನ್ ಆದ ನಂತರ ಫಸ್ಟ್ ಡೀಟೇಲ್ಸ್ ನಿಮಗೆ ಫಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಹಾಲ್ ಡೀಟೇಲ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದಷ್ಟು ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಕುರಿತಾದಂತೆ. ಸೊ ಎಷ್ಟೊಂದು ಜನ ಡ್ರೀಮಲ್ಲಿ ಇದ್ರಿ ಮೇ ಬಿ DCT 2026 ಪೋಸ್ಟ್ಪೋನ್ ಆಗ್ಬೋದು ಅಂತ. ನಾವು ಯು ಗೋ ಟು ನೋ ದ್ಯಾಟ್ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲ್ಲ, ಬಿಕಾಸ್ ಅಡ್ಮಿಟ್ ಕಾರ್ಡು ಸಹ ರಿಲೀಸ್ ಆಗಿದೆ. ಸೊ ಸ್ಪೀಡ್ ಅಪ್ ಯುವರ್ ಪ್ರಿಪ್ರೇಷನ್ಸ್, ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ಡೋಂಟ್ ಗಿವ್ ಅಪ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.